ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಬುಧವಾರ ಸಂಜೆ ಪತ್ರವೊಂದನ್ನು ಹಾಕಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಗುರುವಾರ ಬೆಳಗ್ಗೆ 11 ಗಂಟೆಗೆ ವಿಶೇಷ ಸಭೆ ಕರೆಯಲಾಗಿದ್ದು ಆಗಮಿಸುವಂತೆ ಕೋರ್ತಾರೆ. ಗುರುವಾರ ಬೆಳಗ್ಗೆ ಕಾರಣಾಂತರಗಳಿಂದ ಸಭೆಯನ್ನ ರದ್ದು ಮಾಡಿರೋದಾಗಿ ಅದೇ ಅಧ್ಯಕ್ಷರು ಮತ್ತೊಂದು ಸಂದೇಶ ರವಾನಿಸ್ತಾರೆ. ಏಕಾಏಕಿ ಸಭೆ ರದ್ದಾಗಲು ಕಾರಣವೇನು ಎಂಬುದನ್ನು ಹುಡುಕಿದ್ರೆ ವಿಶೇಷ ಮಾಹಿತಿಗಳು ಲಭ್ಯವಾದವು. ಇನ್ನು ಇಡೀ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳು 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಕ್ರಿಯಾಯೋಜನೆ ಸಿದ್ಧಪಡಿಸಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದ್ದಾರಂತೆ. ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ಮಾತ್ರ ಇವರಿಗೆ ಈ ಯೋಜನೆಯ ಬಗ್ಗೆ ಗಮನವನ್ನೇ ಹರಿಸಿಲ್ಲ ಎಂಬುದು ಇದೀಗ ಬಹಿರಂಗವಾಗಿರುವ ಸತ್ಯ. ಇನ್ನು ನಗರಸಭೆ ಸದಸ್ಯರನ್ನ ಗಣನೆಗೆ ಪಡೆಯದೆ ಅಧ್ಯಕ್ಷರು ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಳ್ಳುತ್ತಿದ್ದಾರೆ ಎಂಬುದು ಮತ್ತೊಂದು ಆರೋಪವಾಗಿದ್ದು, ಇದೇ ಕಾರಣಕ್ಕೆ ನಿನ್ನೆ ಅಧ್ಯಕ್ಷರು ಕರೆದಿದ್ದ ವಿಶೇಷ ಸಭೆಗೆ ಸದಸ್ಯರು ಗೈರು ಹಾಜರಾಗಲು ನಿರ್ಧರಿಸಿದ್ರಂತೆ. ಅಂದರೆ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ಮಾತ್ರವಲ್ಲದೆ ಆಡಳಿತ ಪಕ್ಷದ ಬಿಜೆಪಿ ಸದಸ್ಯರು ವಿಶೇಷ ಸಭೆಗೆ ಗೈರು ಹಾಜರಾಗಲು ನಿರ್ಧರಿಸಿದ್ದು, ಆಡಳಿತ ಪಕ್ಷದ ಸದಸ್ಯರು ಬಾರದಿದ್ದರೂ ತಾವು ಹೋಗುವುದು ಬೇಡ ಎಂಬ ತೀರ್ಮಾನಕ್ಕೆ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ನಿರ್ಧರಿಸಿದ್ರಂತೆ. ಇದರಿಂದ ವಿಶೇಷ ಸಭೆಗೆ ಹಾಜರಾಗುವುದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತ್ರ ಎಂಬ ಸಂದೇಶ ಸಿಕ್ಕ ಕಾರಣ ಏಕಾಏಕಿ ಸಭೆ ರದ್ದುಪಡಿಸಲಾಗಿದೆ ಎಂದು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಸದಸ್ಯರು ಅಧ್ಯಕ್ಷರ ವಿರುದ್ಧ ಈ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಸದಸ್ಯರನ್ನ ಯಾವುದೇ ವಿಚಾರದಲ್ಲಿಯೂ ಗಣನೆಗೆ ಪಡೆಯುತ್ತಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಿವೆ. ನಗರಸಭೆ ಎ ಮತ್ತು ಬಿ ಖಾತೆ ವಿಚಾರದಲ್ಲಿಯೂ ರಾಜ್ಯದಲ್ಲಿಯೇ ಹಿಂದುಳಿದಿದ್ದು, ಇವರಿಗೆ ಬಂದ ಮಾಹಿತಿಯಂತೆ ಕೇವಲ 700 ಖಾತೆಗಳು ಮಾತ್ರ ಸಿದ್ಧವಾಗಿರುವುದಾಗಿ ತಿಳಿದು ಬಂದಿದೆ. ಅಂದರೆ ಸರ್ಕಾರ ಮೊದಲು ನೀಡಿದ್ದ 3 ತಿಂಗಳ ಅವಧಿ ಮುಗಿಯುವ ವೇಳೆಗೆ ಒಂದೇ ಒಂದು ಖಾತೆಯೂ ಆಗಿರಲಿಲ್ಲ. ನಂತರ ಅವಧಿ ವಿಸ್ತರಣೆ ಮಾಡಿದ ನಂತರ 700 ಖಾತೆ ಮಾಡಲಾಗಿದ್ದು ಅವುಗಳನ್ನು ಇನ್ನೂ ಹಂಚಿಲ್ಲ ಎಂಬ ಆರೋಪಗಳಿವೆ. ಸಾಲದೆಂಬಂತೆ ಅನುದಾನ ಹಂಚಿಕೆ, ಕಾಮಗಾರಿಗಳು, ನಗರದ ಅಭಿವೃದ್ಧಿ ವಿಚಾರದಲ್ಲಿ ಅಧ್ಯಕ್ಷರು ಸದಸ್ಯರನ್ನ ಕಡೆಗಣಿಸುತ್ತಿದ್ದಾರೆ ಎಂಬ ತೀವ್ರ ಆರೋಪಗಳಿದ್ದು, ಈ ಎಲ್ಲ ಕಾರಣಗಳಿಂದ ಇಂದು ನಡೆಯಬೇಕಿದ್ದ ವಿಶೇಷ ಸಭೆಗೆ ಗೈರಾಗಲು ಸದಸ್ಯರು ನಿರ್ಧರಿಸಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಈ ವಿಚಾರವಾಗಿ ಮಾತನಾಡಿದ 20ನೇ ವಾರ್ಡಿನ ನಗರಸಭಾ ಸದಸ್ಯ ನರಸಿಂಹಮೂರ್ತಿ, ನಗರಸಭೆ ಅಧ್ಯಕ್ಷರು ಇಂದು ವಿಶೇಷ ಸಭೆ ಕರೆದಿದ್ರ 15ನೇ ಹಣಕಾಸು ಕ್ರಿಯಾ ಯೋಜನೆ ಮತ್ತು ನಗರಸಭೆ ಕಟ್ಟಡದ ಬಗ್ಗೆ ಚರ್ಚೆ ಆಗಬೇಕಿತ್ತು. ಆದರೆ ಇಂದು ಬೆಳಗ್ಗೆ ಸಭೆ ರದ್ದಾಗಿರುವ ಬಗ್ಗೆ ಹೇಳುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರ. ಆಯುಕ್ತರಿಗೂ ಸಭೆ ರದ್ದಿನ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲಾ ನಗರಸಭೆಗಳಲ್ಲೂ 15ನೇ ಹಣಕಾಸು ಯೋಜನೆ ಮುಗಿಸಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಆಗಿಲ್ಲ. ಆಡಳಿತ ಪಕ್ಷದ ಸದಸ್ಯರಿಗೆ ಸಭೆ ರದ್ದಾಗಿರುವುದೇಕೆ ಎಂಬ ಬಗ್ಗೆ ಮಾಹಿತಿಯೇ ಇಲ್ಲ. ಕಾಂಗ್ರೆಸ್ ಸದಸ್ಯರು ವಿರೋಧ ಮಾಡಿಲ್ಲ, ಆಡಳಿತ ಪಕ್ಷದವರೇ ವಿರೋಧ ಮಾಡಿದ್ದಾರೆ. ನಾಗರಿಕರ ಅಭಿವೃದ್ಧಿಗಿಂತ ಸ್ವಂತ ಅಭಿವೃದ್ಧಿ ಮುಖ್ಯವಾಗಿದೆ. ಸಭೆ ಮಾಡಲು ಅಧ್ಯಕ್ಷರಿಗೆ ಬಿಡುವಿಲ್ಲ. ಯಾಕೆ ತಡ ಮಾಡುತ್ತಿದ್ದಾರೆ ಎಂಬುದಕ್ಕೆ ಸ್ಪಷ್ಟನೆ ನೀಡಬೇಕಿದೆ. ಪ್ರತಿ ತಿಂಗಳಿಗೆ ಒಂದು ಸಭೆ ನಡೆಸುವ ಆಸಕ್ತಿಯೇ ಇಲ್ಲವಾಗಿದೆ. ಜನರ ಹಿತಾಸಕ್ತಿಯೇ ಅವರಿಗೆ ಇಲ್ಲವಾಗಿದೆ ಎಂದು ಕಿಡಿಕಾರಿದ್ರು. ಇವತ್ತು ವಿಶೇಷ ಸಭೆ ಕರೆದಿದ್ದರು ನಗರಸಭಾ ಅಧ್ಯಕ್ಷರು. ತರಾತುರಿಯಾಗಿ 3 ದಿನಗಳಿಂದ ಎಲ್ಲರಿಗೂ ನೋಟಿಸ್ ಕೊಟ್ಟು ಕರೆದಿದ್ದಾರೆ. ಪ್ರಮುಖವಾದ ವಿಷಯಗಳನ್ನು ಇಕ್ಕಿ ಅದನ್ನೇ 15 ಹಣಕಾಸಿನ ಕ್ರಿಯಾ ಯೋಜನೆ ತಯಾರಿಸೋ ಬಗ್ಗೆ ಮತ್ತು ಈ ನಗರಸಭೆ ಕಟ್ಟಡದ ಬಗ್ಗೆ ಪ್ರಮುಖ ವಿಷಯಗಳಾಗಿತ್ತು. ತುರ್ತಾಗಿ ಅವರು ಸಭೆ ಕರೆದಿರು. ಅವರೇ ಕರೀತಾರೆ 3 ಮೂಡಿಸಿಂದ. ಮತ್ತು ರಾತ್ರೋರಾತ್ರಿ ಅವ್ರು ಏನಾಯಿತು ಗೊತ್ತಿಲ್ಲ, ಬೆಳಗಿನ ಜಾವ ಅರ್ಲಿ ಮಾರ್ನಿಂಗು ಎಲ್ಲರಿಗೂ ಫೋನ್ ಮಾಡಿ ಅವ್ರ ಸಿಬ್ಬಂದಿ ಮುಖಾಂತರ ತಿಳಿಸ್ತಾರೆ. ಯಾವುದೇ ಲಿಖಿತ ರೂಪದಲ್ಲಿ ಕೊಡೋದಿಲ್ಲ, ಮೀಟಿಂಗ್ ಮುಂದೂಡಲಾಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಅದು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅದು ನಮ್ಮ ಪೌರಾಯುಕ್ತರಿಗೆ ಗೊತ್ತಿಲ್ಲ. ನಾವು ಪೌರಾಯುಕ್ತರು ಬಂದು ನಾವು ಮೀಟಿಂಗ್ ಕರೆಕ್ಟಾಗಿ ಟೈಮ್ ಬಂದು ಪ್ರಶ್ನೆ ಮಾಡಿದಾಗ ಸರ್ ನಮಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಅದು ಯಾವ ಥರ ಇವರು ಆಡಳಿತ ನಡೆಸ್ತಾರೆ ಗೊತ್ತಾಗ್ತಾಯಿಲ್ಲ. ಈ ಅಭಿವೃದ್ಧಿ ಕಾರ್ಯಗಳಿಗೆ ಮೀಟಿಂಗ್ಗಳು ಮಾಡಬೇಕಾದ ಅವಶ್ಯಕತೆ ಇತ್ತು. ಈ ಯಾವುದು ಈ 15 ಫೈನಾನ್ಸ್ ಏನಿತ್ತು ಇದು ಆಲ್ರೆಡಿ ಎಲ್ಲ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ನಗರಸಭೆಗಳಲ್ಲಿ ಮುಗಿಸಿ ಕಳಿಸಿರ್ತಾರೆ. ಇವರೇ ನಮ್ಮ ಇದೇ ಒಂದೇ ನಗರಸಭೆ ಮಾತ್ರ ಇವರು ಇಷ್ಟೊಂದು ಡಿಲೇ ಮಾಡಿರ್ತಾರೆ. ಅದನ್ನು ಹತ್ರವಾಗಿ ಮಾಡೋಕ್ಕೆ ಹೋಗ್ತಾರೆ. ಕೆಲವು ಸದಸ್ಯರಿಗೆಲ್ಲ ಅವ್ರ ಸದಸ್ಯರಿಗೆ ಪಾಪ ಅವ್ರಿಗೆ ಗೊತ್ತಿರೋ ಗಮನಕ್ಕೆ ಬಂದಿರೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇದು ಅವರು ನಮ್ಮ ಗಮನಕ್ಕಂತೂ ನಾವಂತೂ ವಿರೋಧ ಪಕ್ಷ ಅಂತ ನಮಗೆ ಹೇಳೋದಿಲ್ಲ. ಅವ್ರೇನು ಅವ್ರ ಪಕ್ಷದವರೇ ಪಾಪ ಇದಕ್ಕೆಲ್ಲ ವಿರೋಧ ಮಾಡಿದ್ದಾರೆ. ಯಾರು ಸ್ವಲ್ಪ ಕಾಂಗ್ರೆಸ್ ಪಕ್ಷದವ್ರು ಯಾರು ವಿರೋಧ ಮಾಡಿಲ್ಲ. ಅಭಿವೃದ್ಧಿ ಕಾರಣಗಳೆಲ್ಲ ಸಹಕಾರನೇ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರು ಏನೋ ಮಾಡಿ ಅವ್ರು ಏನೇನು ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ತರಾತುರಿಯಾಗಿ ಇದನ್ನು ಜನರಿಗೆ ಸಾರ್ವಜನಿಕರಿಗೆ ಬೇಕಾಗಿದ್ದಂಥ ಅಭಿವೃದ್ಧಿ ಕುಂಠಿತವಾಗಿದ್ದರೂ ಪರವಾಗಿಲ್ಲ, ನಮ್ಮ ಸ್ವಯ ಇಚ್ಛೆಯಿಂದ ಅವರು ನಿಲ್ಲಿಸಿದ್ದಾರೆ ಮೀಟಿಂಗ್ನ. ಅದು ಯಾವ ಕಾರಣ ಅಂತ ರೀಸನ್ ಇನ್ನೂ ಕೊಟ್ಟಿಲ್ಲ ನಮಗೂ ಯಾವುದೇ ಲಿಖಿತ ರೂಪದಲ್ಲಿ. ನೋಡೋಣ ಮುಂದಿನ ದಿನಗಳು ಏನಾಗುತ್ತೋ.
ಇದು ಈ ತರಾತುರಿ ಎಲ್ಲ ಮೀಟಿಂಗ್ಗಳನ್ನು ಅವಕಾಶ ಇತ್ತು. ಸುಮಾರು 6 ತಿಂಗಳಾಗಿದೆ ಸಾಮಾನ್ಯ ಸಭೆ ನಡೆದಿದೆ. ಅದನ್ನು ಮಾಡಬೇಕು ಅಂತ ಸುಮಾರು ಜನ ಕೂಗಿದೆ. ನಾವು ಅದಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾಕೋ ಮೀಟಿಂಗ್ ಬಗ್ಗೆ ಪಾಪ ಮೀಟಿಂಗ್ ಮಾಡಬೇಕು, ಸಭೆಗಳು ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇದ್ದಂಗಿಲ್ಲ. ಅವ್ರದ್ದೇ ಏನೋ ಪರ್ಸನಲ್ ಕೆಲಸಗಳಲ್ಲಿ ಪಾಪ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಅವರು. ಸರ್ ಅದು ಇದಕ್ಕೆ ಅವರು ಯಾಕೆ ಇದಕ್ಕೆ ನೀವೇ ಕೇಳಬೇಕಾಗುತ್ತೆ ಅವ್ರನ್ನ, ಯಾಕೆ ಅವರು ಇದನ್ನು ಡಿಲೇ ಮಾಡ್ತಾ ಇದ್ದಾರೆ, ಯಾಕೆ ತಿಂಗಳು ನಮ್ಮ ಬೈಲಾ ಪ್ರಕಾರನೇ ತಿಂಗಳಿಗೊಂದು ಸಾಮಾನ್ಯ ಸಭೆ ಮಾಡಬೇಕು ಅಂತ ಇದೆ. ಇವ್ರಿಗೆ ಯಾರಿಗೂ ಏನು ಈ ಅಧಿಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ 5 ವರ್ಷಗಳ ಕಾಲ ಈ BJP ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಒಬ್ರಿಗೂ ಯಾರು ಕೂಡ ಈ ಥರ ತಿಂಗಳಿಗೊಂದು ಮೀಟಿಂಗ್ ಮಾಡುವಂಥ ಪರಿಜ್ಞಾನ ಕೂಡ ಇವ್ರಿಗೆ ಇರೋದಿಲ್ಲ. ಅದು ಅವ್ರಿಗೆ ಮನಸ್ಸೋ ಇಚ್ಛೆ ಯಾವಾಗ ಬೇಕು ಅಂದರೆ ಅವಾಗ ಮಾಡಿಕೊಂಡು ಅವ್ರಿಗೆ ಅವಕಾಶ ಇದ್ದಂಗೆ ಅವ್ರ ಕಾರಣಕ್ಕೋದ ಮಾಡ್ಕೊತಾರೆ. ಜನರ ಹಿತಾಸಕ್ತಿ ಅವರಿಗೆ ಅವಶ್ಯಕತೆನೇ ಇಲ್ಲ ಅಂತ ಕಾಣ್ತಾ ಇದೆ. ಬಟ್ ಇದಕ್ಕೆಲ್ಲ ಏನು ಅಂತ ಅವರೇ ಹೇಳಬೇಕಾಗುತ್ತೆ. ಇದೆಲ್ಲ ಕ್ರೆಡಿಟ್ ಅವರಿಗೆ ಹೋಗುತ್ತೆ. ಪಾಪ ಏನು ನಮ್ಮನ್ನು ಅವರಿಗೆ ಇಲೆಕ್ಷನ್ಗಳು ಬಂದಾಗಿರೋಂಥ ಇದು ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುನ್ನೂರಿಕೆ ಇರೋದಿಲ್ಲ. ಕೇವಲ ಚುನಾವಣೆಗೂ ಪ್ರತಿಷ್ಠೆಗಳಿಗೂ ಮಾತ್ರ ಅವರು ತೊಗೊಂಡು ರಾಜಕೀಯ ಮಾಡ್ತಾರೆ ಹೊರತು ನಗರಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದಕ್ಕೆ ಅವರು ಅಷ್ಟೊಂದು ಹುಮ್ಮಸ್ಸಾಗಿ ಅವ್ರ ಹುಮ್ಮಸ್ಸನ್ನು ತೋರಿಸ್ತಾ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ. ಯಾವುದೇ ನಗರಸಭೆಯಲ್ಲಿ ಸಣ್ಣ ಗುಂಡಿ ಮುಚ್ಚೋಕೆ ಬಿಡೋ ನಾವೆಲ್ಲ ಕಮಿಷನರ್ ಅಧಿಕಾರಿಗಳ ಮೇಲೆ ಒತ್ತಡ ಬೀರುತ್ತೆ. ಈ ಆಡಳಿತ ವರ್ಗ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ.